ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿ ಫ್ಲಿಪ್ ಫ್ಲಾಪ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡಿ ಫ್ಲಿಪ್ ಫ್ಲಾಪ್ ಅಂದ್ರೆ ಏನು, ಡಿ ಅಂದ್ರೆ ಏನು? ಡಿ ಅಲ್ಲಿ ಡೇಟಾ ಅಥವಾ ಡಿಲೇ, ಡೇಟಾ ಆರ್ ಡಿಲೇ ಅಂತ ಕರಿಬಹುದು. ಈಗ ಈ ಡಿ ಫ್ಲಿಪ್ ಫ್ಲಾಪ್ಗೆ ಫಸ್ಟ್ ಬ್ಲಾಕ್ ಡಯಾಗ್ರಾಮ್, ಸರ್ಕ್ಯೂಟ್ ಡಯಾಗ್ರಾಮ್, ಟ್ರೂತ್ ಟೇಬಲ್, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್, ಎಕ್ಸೈಟೇಷನ್ ಟೇಬಲ್ ಇಷ್ಟನ್ನು ಕೂಡ ಬರೆಯೋಣ. ಫಸ್ಟ್ ಡಿ ಫ್ಲಿಪ್ ಫ್ಲಾಪ್ ಇರಲಿ, ಯಾವುದೇ ಫ್ಲಿಪ್ ಫ್ಲಾಪ್ ಇರಲಿ, ಜೆ ಕೆ ಇರಲಿ ಅಥವಾ ಎಸ್ ಆರ್ ಫ್ಲಿಪ್ ಫ್ಲಾಪ್ ಇರಲಿ, ಯಾವುದೇ ಇರಲಿ, ಒಂದು ಇನ್ಪುಟ್ ಕಾಮನ್ ಇರುತ್ತೆ. ಸೊ ಒಂದು ಕಾಮನ್ ಇನ್ಪುಟ್, ಯಾವ್ದದು ಒಂದು ಕಾಮನ್ ಇನ್ಪುಟ್? ಕ್ಲಾಕ್. ಸೊ ಕ್ಲಾಕ್ ನ CLK ಅಂತಾನು ಕೂಡ ಬರೀಬಹುದು. ಕ್ಲಾಕ್ ಎಲ್ಲದಕ್ಕೂ ಕೂಡ ಕಾಮನ್ ಇನ್ಪುಟ್ ಆಗಿರುತ್ತೆ. ಸೊ ಇವಾಗ ಏನ್ ಗೊತ್ತಾಯ್ತು? ಒಂದು ಕಾಮನ್ ಇನ್ಪುಟ್ ಕ್ಲಾಕ್, ಇನ್ನೊಂದು ಇನ್ಪುಟ್ ಡಿ. ಸೊ ಎಷ್ಟು ಇನ್ಪುಟ್ಗಳು? ನನಗೆ ಎರಡು ಇನ್ಪುಟ್ಗಳು. ಸೊ ಡಿ ಮತ್ತೆ ಕ್ಲಾಕ್. ಇಲ್ಲೇನಾಗುತ್ತೆ? ಡಿ ಫ್ಲಿಪ್ ಫ್ಲಾಪ್ ಆಕ್ಷನ್ಸ್ ಏನಾಗಬೇಕು ಅದಾಗುತ್ತೆ. ಸೊ ನನ್ನ ಔಟ್ಪುಟ್ಗಳು ಬರ್ತಾ ಹೋಗುತ್ತೆ. ಸೊ ಔಟ್ಪುಟ್ ಏನಾಗಿರ್ಬೇಕು? ಕಾಂಪ್ಲಿಮೆಂಟ್ ಆಗಿರ್ಬೇಕು. ಇದು ಕ್ಯೂ ಇದ್ರೆ ಕ್ಯೂ ಬಾರ್ ಅಂದ್ರೆ 0 ಇದ್ರೆ 1 ಇರಬೇಕು, ಅಥವಾ 1 ಇದ್ರೆ 0 ಇರಬೇಕು. ಸೇಮ್ ಇರಬಾರ್ದು. 1 ಮತ್ತೆ 0 ಈ ರೀತಿ ಬರೋದಿಲ್ಲ. ಲ್ಯಾಚಸ್ ಅಲ್ಲೂ ಬರಲ್ಲ, ಫ್ಲಿಪ್ ಫ್ಲಾಪ್ ಅಲ್ಲೂ ಬರಲ್ಲ. ಇವಾಗ ಬ್ಲಾಕ್ ಡಯಾಗ್ರಾಮ್ ಬರೋದು, ಸರ್ಕ್ಯೂಟ್ ಡಯಾಗ್ರಾಮ್ ನ ಬರೆಯೋಣ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಏನ್ ಯೂಸ್ ಮಾಡೋಣ ಅಂತಂದ್ರೆ, ನೀವು ನ್ಯಾಂಡ್ ಗೇಟ್ ಯೂಸ್ ಮಾಡಿಕೊಂಡು ಡಿ ಫ್ಲಿಪ್ ಫ್ಲಾಪ್ ಡಯಾಗ್ರಾಮ್ ಬರ್ಸ್ಬೋದು, ಇಲ್ಲ ನಾರ್ ಗೇಟ್ ನಾದ್ರೂ ಯೂಸ್ ಮಾಡ್ಬೋದು. ಸೊ ನಾವೇನ್ ಮಾಡೋಣ ಅಂತಂದ್ರೆ ನ್ಯಾಂಡ್ ಗೇಟ್ ನ ಯೂಸ್ ಮಾಡೋಣ. ಸೊ ನ್ಯಾಂಡ್ ಗೇಟ್, ಸೊ ಇದರ ಇನ್ಪುಟ್ ಔಟ್ಪುಟ್ ಇದಕ್ಕೆ ಇನ್ಪುಟ್ ಆಗುತ್ತೆ. ಸೊ ಇದರ ಔಟ್ಪುಟ್ ಇದಕ್ಕೆ ಇನ್ಪುಟ್ ಆಗುತ್ತೆ. ನೆಕ್ಸ್ಟ್ ಕೇವಲ ಎರಡು ಮಾತ್ರ ಬರೀಬಾರ್ದು. ಸೊ 4 ಫ್ಲಿಪ್ ಫ್ಲಾಪ್ ನಾವೇನ್ ಮಾಡಬೇಕು? 4ನ್ನ ಬರೀಬೇಕು. ಸೊ ಇನ್ನೊಂದು, ಇಲ್ಲೂ ಕೂಡ ಇನ್ನೊಂದನ್ನ ಬರೀಬೇಕು. ಸೊ ಇವಾಗ ಏನಾಯ್ತು? ಇವಾಗ ನಾನು ಎರಡು ಇನ್ಪುಟ್ ಅನ್ನ ಕೊಡಬೇಕು, ಡಿ ಕೊಡಬೇಕು ಮತ್ತೆ ಕ್ಲಾಕ್. ಸೊ ನಾನು ಹೇಳಿದೆ ಕ್ಲಾಕ್ ಕಾಮನ್ ಇನ್ಪುಟ್. ಯಾವಾಗಲೂ ಕ್ಲಾಕಿನ ವ್ಯಾಲ್ಯೂ ಏನಾಗಿರುತ್ತೆ? 1 ಇರುತ್ತೆ. ಯಾಕಂದ್ರೆ ಕ್ಲಾಕ್ ಆನ್ ಆಗಿದ್ರೆ ಮಾತ್ರ ನೀವು ಆ ಆಪರೇಷನ್ಸ್ ನ ಮಾಡಬಹುದು. ಸೊ ಕ್ಲಾಕ್ ವ್ಯಾಲ್ಯೂ ಏನಾಗಿರುತ್ತೆ? 1 ಇರುತ್ತೆ. ಸೊ ಅದು 1 CLK. ನೆಕ್ಸ್ಟ್ ಇನ್ನು ಉಳಿದಿರುವಂತದ್ದು ಯಾವುದು? ಡಿ. ಸೊ ಡಿ ಏನಾಗುತ್ತೆ? ಒಂದು ಫಾರ್ ಎಕ್ಸಾಂಪಲ್ ಈ ಒಂದು ನ್ಯಾಂಡ್ ಗೇಟ್ಗೆ ಬಂದ್ರೆ ಈ ನ್ಯಾಂಡ್ ಗೇಟ್ ಏನಾಗಬೇಕು? ಡಿಸೇಬಲ್ ಆಗಬೇಕು. ಸೊ ಏನ್ ಮಾಡ್ತೀನಿ? ನಾಟ್ ಗೇಟ್ ನ ಯೂಸ್ ಮಾಡ್ತೀನಿ ಇಲ್ಲಿ. ಈಗ ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮಿನ ಔಟ್ಪುಟ್ಗಳೇನು? ಕ್ಯೂ ಬಾರ್ ಕಾಂಪ್ಲಿಮೆಂಟ್ ಆಗಿ ಬರುವಂತವು. ಸೊ ಈ ಸರ್ಕ್ಯೂಟ್ ಡಯಾಗ್ರಾಮ್ ಯೂಸ್ ಮಾಡಿಕೊಂಡು ಟ್ರೂತ್ ಟೇಬಲ್ ಬರೆಯೋಣ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನನ್ನ ಇನ್ಪುಟ್ಗಳು ಯಾವ್ಯಾವು? ಕೇವಲ ಡಿ ಮಾತ್ರ. ಯಾಕೆ? ಕ್ಲಾಕ್ ಯಾವತ್ತಿದ್ರು 1. ನಮ್ಮ ಆಪರೇಷನ್ಸ್ ಆಗ್ಬೇಕು ಅಂದ್ರೆ ಕ್ಲಾಕ್ 1 ಇರುತ್ತೆ ಅಲ್ವಾ? ಸೊ ಡಿ ಅಂತ ಬರೀತೀವಿ. ಸೊ ನನ್ನ ಇನ್ಪುಟ್ ಡಿ ಮಾತ್ರ. ನೆಕ್ಸ್ಟ್ ಔಟ್ಪುಟ್ ಏನು ಅಂತಂದ್ರೆ ಪ್ರೆಸೆಂಟ್ ಸ್ಟೇಟ್ ನನಗೆ ಔಟ್ಪುಟ್ ಆಗಿರುತ್ತೆ. ಸೊ ಪ್ರೆಸೆಂಟ್ ಸ್ಟೇಟ್ ನ ಏನು ಹೇಗೆ ಡೀಲ್ ಮಾಡ್ತೀವಿ? Qn+1. Qn+1 ಅಂದ್ರೆ ಪ್ರೆಸೆಂಟ್ ಸ್ಟೇಟ್, Qn ಅಂದ್ರೆ ಪ್ರೀವಿಯಸ್ ಸ್ಟೇಟ್. Qn+1 ಅಂದ್ರೆ ಪ್ರೆಸೆಂಟ್ ಸ್ಟೇಟ್. ಸೊ ಒಂದೇ ಒಂದು ಇನ್ಪುಟ್ ಇರೋದ್ರಿಂದ ಕಾಂಬಿನೇಷನ್ ಏನು? 0 1. ಸೊ ಡಿ ಏನಾದ್ರೂ 0 ಇದ್ರೆ, ನನಗೆ ಯಾವುದೇ ಆಪರೇಷನ್ಸ್ ನಡೆಯಲ್ಲ. ಯಾಕಂದ್ರೆ ಆ ಇನ್ಪುಟ್ ಬರಲೇಬೇಕು. ಸೊ 0. ನೆಕ್ಸ್ಟ್ 1 ಇದ್ರೆ ಆ ಆಪರೇಷನ್ಸ್ ನಡೆಯುತ್ತೆ. ಟ್ರೂತ್ ಟೇಬಲ್ ಆಯ್ತು. ಇವಾಗ ಏನ್ ಮಾಡಬೇಕು? ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಬರೀಬೇಕು. ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಇನ್ಪುಟ್ ಗಳಾಗಿ ಅಂತ ಅಂತೀವಿ ಡಿ ನ ತಗೊಂತೀವಿ, ಮತ್ತೆ ಪ್ರೀವಿಯಸ್ ಸ್ಟೇಟ್ ಅನ್ನ ತಗೊಂತೀವಿ. Qn ಪ್ರೀವಿಯಸ್ ಸ್ಟೇಟ್. ಸೊ ಔಟ್ಪುಟ್ ಆಗಿ ಏನ್ ಬರುತ್ತೆ? ಪ್ರೆಸೆಂಟ್ ಸ್ಟೇಟ್. Qn+1 ಪ್ರೆಸೆಂಟ್ ಸ್ಟೇಟ್ ನನಗೆ ಔಟ್ಪುಟ್ ಆಗಿ ಬರುತ್ತೆ. ಸೊ ಎರಡು ಇನ್ಪುಟ್ ಗಳಿರೋದ್ರಿಂದ ಕಾಂಬಿನೇಷನ್ ಏನಾಗುತ್ತೆ? 0 0 0 1 1 0 1 1. ಇವಾಗ ಔಟ್ಪುಟ್ ನ ಹೇಗೆ ಡಿಸೈಡ್ ಮಾಡೋದು ನೋಡಿ. ಈ ಟ್ರೂತ್ ಟೇಬಲ್ ನ ನೋಡಿದ್ರೆ ಡಿ ವ್ಯಾಲ್ಯೂ ಏನಾದ್ರೂ 0 ಇದ್ರೆ ಯಾವುದೇ ಆಕ್ಷನ್ಸ್ ನಡೆಯಲ್ಲ, ಅಂದ್ರೆ 0. ಸೊ ಡಿ ವ್ಯಾಲ್ಯೂ 0 ಇದ್ರೆ 0 0. ನೆಕ್ಸ್ಟ್ ಡಿ ವ್ಯಾಲ್ಯೂ 1 ಇದ್ರೆ ನಮ್ಮ ಮುಂದಿನ ಸ್ಟೇಟ್ ಅಂದ್ರೆ ಪ್ರೆಸೆಂಟ್ ಸ್ಟೇಟಿನ ಈಕ್ವೇಶನ್ಸ್ ಬಂದೇ ಬರುತ್ತೆ ಅಂತ. ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್ಸ್. ಸೊ ಏನ್ ಮಾಡಬೇಕು? 1 1 ಇದ್ರೆ 1 1. ಈಗ ಫೈನಲ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಎಕ್ಸೈಟೇಷನ್ ಟೇಬಲ್ ಅನ್ನ ಬರೀಬೇಕು. ಎಕ್ಸೈಟೇಷನ್ ಟೇಬಲ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಪ್ರೀವಿಯಸ್ ಸ್ಟೇಟ್ ಮತ್ತೆ ಪ್ರೆಸೆಂಟ್ ಸ್ಟೇಟ್ ಅವೆರಡನ್ನು ಇಟ್ಕೊಂಡು ನಮ್ಮ ಔಟ್ಪುಟ್ ಡಿ ಅಂತ ಬರೀಬೇಕು. ಸೊ ಪ್ರೆಸೆಂಟ್ ಸ್ಟೇಟ್ ಮತ್ತೆ ಪ್ರೀವಿಯಸ್ ಸ್ಟೇಟ್ ಏನಾಗಿರುತ್ತೆ? ಇನ್ಪುಟ್ ಆಗಿರುತ್ತೆ. ನನ್ನ ಔಟ್ಪುಟ್ ಏನು? ಡಿ ಅಂದ್ರೆ ಡೇಟಾ ಅಥವಾ ಡಿಲೇ ಆಗಿರುತ್ತೆ. ಸೊ ಇವಾಗ ಎರಡು ಇನ್ಪುಟ್ ಗಳಂದ್ರೆ ಕಾಂಬಿನೇಷನ್ ಏನು? 0 0
0 1 1 0 1 1. ಇವಾಗ ಈ ಟೇಬಲ್ ಅನ್ನು ನೋಡಿ, ಈ ಟೇಬಲ್ ನೋಡಬೇಕು. ಫಸ್ಟ್ Qn ವ್ಯಾಲ್ಯೂ 0 ಇದ್ದು Qn ಪ್ಲಸ್ ವ್ಯಾಲ್ಯೂ ಕೂಡ 0 ಇದ್ರೆ D ಏನಾಗಿರುತ್ತೆ? Qn ವ್ಯಾಲ್ಯೂ 0 ಆಗಿದ್ದು Qn ಪ್ಲಸ್ 1 ವ್ಯಾಲ್ಯೂ 0 ಆಗಿದ್ರೆ D ವ್ಯಾಲ್ಯೂ ಕೂಡ 0 ಆಗಿರುತ್ತೆ. ನೆಕ್ಸ್ಟ್ Qn ವ್ಯಾಲ್ಯೂ 0, Qn ಪ್ಲಸ್ 1 ವ್ಯಾಲ್ಯೂ 1. Qn ವ್ಯಾಲ್ಯೂ 0, Qn ಪ್ಲಸ್ 1 ವ್ಯಾಲ್ಯೂ 1 ಇದ್ರೆ ನಮ್ಮ ಔಟ್ಪುಟ್ D ಗೆ ಏನು ಬರುತ್ತೆ? 1 ಬರುತ್ತೆ. ನೆಕ್ಸ್ಟ್ 1 0 ಆಗಿದ್ರೆ 0 ಬರುತ್ತೆ. ನೆಕ್ಸ್ಟ್ 1 1 ಆಗಿದ್ರೆ ನಮ್ಮ ಔಟ್ಪುಟ್ ಏನು ಬರುತ್ತೆ? D ಗೆ 1 ಬರುತ್ತೆ. ಇಷ್ಟೇ ಸಿಂಪಲ್. ಸೊ ಡಿ ಫ್ಲಿಪ್ ಫ್ಲಾಪ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.